ಎಲ್ಲರಿಗೂ ನಮಸ್ಕಾರ. ನಾನು ಸಮಂತು 8ನೇ ತರಗತಿ ಓದಿ ವಾಗ್ದೇವಿ ರಾಷ್ಟ್ರದಿಂದ 8ನೇ ತರಗತಿ ಓದ್ತಿದ್ದೀನಿ. ನಾನು ಇವತ್ತು ನರಸಿಂಹದೇವರ ಅವತಾರ ಮಾಡಿದ್ದೇನೆ. ಈ ಕಥೆ 2 ದ್ವಾರಪಾಲಕರನ್ನು ಶುರುವಾಗಿತ್ತು. ಸ್ವಲ್ಪ ಋಷಿಗಳು ವಿಷ್ಣುವನ್ನ ನೋಡೋಕೆ ಅವರು ವಿಷ್ಣುವ ಕಡೆ ಹೋಗ್ತಾ ಇದ್ರು. ಆವಾಗ ದ್ವಾರಪಾಲಕರು ಆ ಅಂಗಡಿಗಳನ್ನು ನಿಲ್ಲಿಸಿ ಯಾಕೆ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಕೇಳಿದ್ರು. ಅದೇ ಆ ಋಷಿಗಳು ನಾವು ವಿಷ್ಣು ನೋಡಕ್ಕೆ ಹೋಗ್ತಾ ಇದ್ವಿ ಅಂತ ಹೇಳಿದ್ರು. ಆದರೆ ಆ ದ್ವಾರಪಾಲಕರು ನಾವು ನಿಮ್ಮನ್ನು ನೋಡೋಕ್ಕಾಗಲ್ಲ, ನಮ್ಮ ವಿಷ್ಣು ದೇವರು ನಮಗೆ ಹೇಳಿದರೆ ನಾವು ನಿಮ್ಮನ್ನು ಬಿಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ದ್ವಾರಪಾಲಕರು ಹಿಂಗೆ ಹೇಳಿರುವಾಗ ಋಷಿಗಳಿಗೆ ಶಾಪಕೋಪ ಬಂತು. ಇದರಂತೆ ಋಷಿಗಳು ದ್ವಾರಪಾಲಕರಿಗೆ ಒಂದು ಶಾಪ ಕೊಟ್ಟು, ಏನು ಶಾಪ ಅಂದರೆ ನೀವು ಭೂಲೋಕದಲ್ಲಿ ಮನುಷ್ಯರಾಗಬೇಕು ಅಂತೆ ಶಾಪ ಕೊಟ್ಟರು. ಇದನ್ನು ಕೇಳಿದ ವಿಷ್ಣು ಸ್ವಲ್ಪ ಕಾಲಕ್ಕೆ ಬಂದು ಅವರಿಗೆ ಮಾತಾಡಿದರು. ದ್ವಾರಪಾಲಕರಿಗೆ ಹೇಳಿದರಂತೆ, ನೀವು ನನ್ನ ಜೊತೆ ಸ್ವಲ್ಪ ವರ್ಷಗಳಿಗೆ ವರ್ಷಕ್ಕೆ ಜೊತೆ ಇರಬೇಕು, ಇಲ್ಲಾಂದರೆ ನೀವು ಬಂದ್ಬಿಟ್ಟು ನನ್ನ ದುಶ್ಮನಾಗಿ ಇದ್ದು ನಾನು ನಿನ್ನೆ ಮದುವೆ ಮಾಡಿ ನೀವು ಬಂದ್ಬಿಟ್ಟು ತಿರುಗಿ ಬರಬೇಕು, ನೀವೇನು ಒಪ್ಕೊಂಡ್ರ ಅಂತ ಹೇಳಿದ್ರು. ಆವಾಗ ಆ 2 ದ್ವಾರಪಾಲಕರು ನಮಗೆ ದುಶ್ಮನಾಗಿದ್ದು ಸ್ವಲ್ಪ ಕಡಿಮೆ ವರ್ಷಗಳಿದ್ದು ಬ್ಯಾಗೆ ಬಿಟ್ಟು ನನಗೆ ಸರ್ವ್ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ದ್ವಾರಪಾಲಕರು ರಾಕ್ಷಸರಾಗಿ ಹುಟ್ಟಿ ವಿಷ್ಣುವನ್ನು ವಧ ಮಾಡೋಕ್ಕೆ 2-3 ವರ್ಷ ಹುಟ್ಟಿ ವಧ ಮಾಡಿದ್ರು. ಆದರೆ ವಿಷ್ಣುವೇ ಆ 2 ದ್ವಾರಪಾಲಕರನ್ನು ವಧ ಮಾಡಿದ್ರು. ಇದರಿಂದ 2 ರಾಕ್ಷಸರು ಹುಟ್ಟಿದ್ರು. ಆ ರಾಕ್ಷಸರ ಹೆಸರು ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ. ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ ದೊಡ್ಡ ರಾಕ್ಷಸರು. ಅವರಿಗೆ ವಿಷ್ಣು ಅಂದರೆ ಸಾಲಲ್ಲ, ಯಾಕಂದರೆ ವಿಷ್ಣು ಮಕ್ಕಳು ಪ್ರೀತಿ ವಿಷ್ಣುವನ್ನೇ ಕೊಡ್ತಾರೆ, ಅವ್ರ ಮೇಲೆ ಕೊಡಲ್ಲ. ಅದರಿಂದ ಅವರಿಗೆ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷನಿಗೆ ವಿಷ್ಣುವನ್ನೇ ಸಾಲಲ್ಲ. ಅದರಿಂದ ವಿಷ್ಣುವನ್ನು ವಧ ಮಾಡಬೇಕು ಅಂದರೆ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪುಗೆ ಇತ್ತು. ಅದರಿಂದ ಒಂದು ದಿನ ಹಿರಣ್ಯಕಶಿಪು ಒಂದು ದಿನ ಭೂದೇವಿನಿ ಎತ್ಕೊಂಡು ಸಮುದ್ರಕ್ಕೆ ಹೋಗಿ ಭೂದೇವಿನ ವಧ ಮಾಡಬೇಕು ಅಂತ ಹೇಳಿದ. ಇದೆಲ್ಲ ನೋಡಿ ದೇವರುಗಳು ಬ್ರಹ್ಮನ ಹೋಗಿ ವಿಷ್ಣುವಿನ ಪ್ರಾರ್ಥನೆ ಮಾಡಿ ಆ ಹಿರಣ್ಯಕಶಿಪುವನ್ನು ವಧ ಮಾಡಿ ಅಂತ ಹೇಳಿದರು. ಹಿರಣ್ಯಾಕ್ಷನ ವಧ ಮಾಡು ಅಂತ ಹೇಳಿದರು. ಇದರಿಂದ ಬ್ರಹ್ಮದೇವರು ವಿಷ್ಣು ಬಗ್ಗೆ ಪ್ರಾರ್ಥನೆ ಮಾಡಿದರು. ಆವಾಗ ಅವರು ಮೂಗಿಂದ ಅವರ ವರಾಹ ದೇವರು ಮೂಗಿಂದ ಬಂದು ಸಮುದ್ರಕ್ಕೆ ಹೋಗಿ ಹಿರಣ್ಯಾಕ್ಷರವನ್ನು ವಧ ಮಾಡಿದರು. ಇದು ವಧ ಮಾಡೋಕ್ಕೆ 1000 ವರ್ಷ ಆಗಿತ್ತು. ಇದನ್ನು ವರಾಹ ದೇವರು ಹಿರಣ್ಯಾಕ್ಷವನ್ನು ವಧ ಮಾಡಿ ಭೂದೇವಿಯನ್ನು ಕಾಪಾಡಿಸಿದರು. ಇದು ನೋಡಿ ಹಿರಣ್ಯಕಶಿಪುಗೆ ಶಾಪಕೋಪ ಬಂತು. ಇವನು ಹಿರಣ್ಯಕಶಿಪು ಅವನ ಗುರುವನ್ನು ಕೇಳಿ ನಾನು ಏನು ಮಾಡಬೇಕು, ಹೇಗೆ ನಾನು ಈ ವಿಷ್ಣುವನ್ನು ವಧ ಮಾಡ್ಬೋದು ಅಂತ ಕೇಳಿದ. ಆವಾಗೆ ವಿಷ್ಣುದೇವನ ವಧ ಮಾಡಬೇಕಂದ್ರೆ ಈಗ ಬಂದ್ಬಿಟ್ಟು ವರ ತೀರ್ಕೊಂಡು ಬ್ರಹ್ಮದೇವರಿಂದ ವರ ತೀರ್ಕೊಂಡು ನೀನು ಅವನ ವಧ ಮಾಡೋಕೆ ಆವಾಗೇ ಆಗುತ್ತೆ ಅಂತ ಹೇಳಿದವಾಗ ಹಿರಣ್ಯಕಶಿಪು ಒಂದು ತಪಸ್ಸು ಮಾಡೋಕೆ ಆರಂಭಿಸಿದ. ಈ ತಪಸ್ಸು ಬ್ರಹ್ಮದೇವರಿಗೆ ಮಾಡೋಕೆ ಆರಂಭಿಸಿದ್ದರಿಂದ ಬ್ರಹ್ಮದೇವರು ಒಂದು ದಿನ ಅವರಿಗೆ ಬಂದರು. ಆದರೆ ಈ ಸಮಯದಲ್ಲಿ ಹಿರಣ್ಯಕಶಿಪು ಹೆಂಡತಿ ಪ್ರಹ್ಲಾದನ ಹುಟ್ಟಾಗ್ತದ್ರು. ಅವಾಗೆ ಈ ದೇವರುಗಳು ಹಿರಣ್ಯಕಶಿಪುವನ ರಾಜ್ಯವನ್ನು ಎತ್ಕೊಂಡು ಹಿರಣ್ಯಕಶಿಪುವನ ಮನೆಯನ್ನು
ವಿಷ್ಣು ಭಕ್ತ ಆಗಿದ. ಅದರಿಂದ ಈ ಸಮಯದಲ್ಲಿ ಹಿರಣ್ಯಕಶಿಪು ಅವನ ವರ ಕೈಕೊಟ್ಟ. ಏನು ವರ ಅಂದರೆ ಅವನಿಗೆ ತಳದಲ್ಲಿಯೂ ಹೊರಗಾಗಲ್ಲ, ಆಕಾಶದಲ್ಲೂ ಹೊರಗಾಗಲ್ಲ, ಬೆಳಿಗ್ಗೂ ಸಾಯೋಕ್ಕಾಗಲ್ಲ, ರಾತ್ರಿಯೂ ಸಾಯೋಕ್ಕಾಗಲ್ಲ, ಮನುಷ್ಯನಲ್ಲೂ ಸಾಯೋಕ್ಕಾಗಲ್ಲ, ಮಿರುಗಳಿಂದ ಸಾಯೋಕ್ಕಾಗಲ್ಲ, ಯಾವ ಮನುಷ್ಯ ಶಸ್ತ್ರಗಳಿಂದಲೂ ಸಾಯೋಕ್ಕಾಗಲ್ಲ. ಇದನ್ನ ಕೊಂಡು ಅವನೇನು ತಿಳಿಸಿದ, ನಾನು ಅಮರ ಆಗ್ಬಿಟ್ಟೆ, ಇದರಿಂದಲೇ ನಾನು ಬಂದ್ಬಿಟ್ಟು ಯಾರನ್ನ ಮಾತ್ರ ವಧ ಮಾಡ್ಬೋದು ಅನ್ಕೊಂಡ. ಅವಾಗ ಹಿರಣ್ಯಕಶಿಪು ಈ ಅವನ ರಾಜ್ಯಕ್ಕೆ ಹೋಗಿ ಮನೆಯನ್ನು ಕರ್ಕೊಂಡು ಹೋಗಿ ಅವಾಗ ಆ ಸಮಯದಲ್ಲಿ ಪ್ರಹ್ಲಾದ ಹುಟ್ಟಿದ. ಅವಾಗ ಪ್ರಹ್ಲಾದ ವಿಷ್ಣು ಭಕ್ತನಾಗಿದ್ದ, ವಿಷ್ಣುನನ್ನು ಪ್ರೀತಿಸಿದ. ಅದರಿಂದ ಹಿರಣ್ಯಕಶಿಪು ಹೇಳಿಲ್ಲ, ಯಾಕಂದ್ರೆ ನಾನು ವಿಷ್ಣು ಭಕ್ತನು, ವಿಷ್ಣುನ ಹೆಸರು ಎಲ್ಲರನ್ನೂ ಸಾಯಿಸಿದ. ಆದರೆ ಅವನಿಗೆ ಪ್ರಹ್ಲಾದ ವಿಷ್ಣು ಭಕ್ತನಾಗಿರೋದು ಇರಲಿಲ್ಲ. ಅದರಿಂದ ವಿಷ್ಣುವನ್ನ ಪ್ರಹ್ಲಾದನ ವಧ ಮಾಡೋಗಿ ಗಂಡಿ ಸಮಯ ಟ್ರೈ ಮಾಡಿದ. ಇದ್ರೂ ಅವನ ಅಲ್ಲಿ ವಧ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಆ ವಿಷ್ಣು ಭಕ್ತಿ ಅವನ ಕಾಪಾಡಿದ್ದು. ಒಂದು ದಿನ ಪ್ರಹ್ಲಾದರಲ್ಲಿ ಹಿರಣ್ಯಕಶಿಪು ಹೇಳಿದ, ಇನ್ನು ದೇವರು ಎಲ್ಲ ಜಾಗದಲ್ಲಿ ಇರ್ತಾರಲ್ಲ, ಸ್ತಂಭದಲ್ಲಿ ಇರ್ತಾರ ಅಂತ ಕೇಳ್ತಾರೆ. ಅವಾಗ ಬಂದ್ಬಿಟ್ಟು ಪ್ರಹ್ಲಾದ, ಹೌದು ನನ್ನ ದೇವರು ಎಲ್ಲ ಜಾಗದಲ್ಲಿ ಇರ್ತಾರೆ, ಆ ಸ್ತಂಭದಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. ಆವಾಗ ಹಿರಣ್ಯಕಶಿಪು ಆ ಸ್ತಂಭವನ್ನು ಹೇಳ್ತಾನೆ. ಅವಾಗ ಒಂದು ಸಿಂಹದ ಮುಖ ಮತ್ತೆ ಒಂದು ಮನುಷ್ಯ ಅವರು ಬರ್ತಾರೆ. ಅವರೇ ನರಸಿಂಹ. ಅರ್ಧ ಸಿಂಹ ಅರ್ಧ ಮನುಷ್ಯ, ಅದಕ್ಕೆ ಅವರು ನರಸಿಂಹ ಅಂತ ಹೇಳೋದು. ಯಾಕಂದ್ರೆ ಯಾಕೆ ಬಂದ್ಬಿಟ್ಟು ನರಸಿಂಹ ಹಿಂಗ್ ಬಂದ್ರಂತೆ, ವಿಷ್ಣು ಹಿಂಗ್ ಬಂದ್ರಂತೆ, ಯಾಕಂದ್ರೆ ಹಿರಣ್ಯಕಶಿಪುವಿನ ವರ ಅದನ್ನ ಮಾಡಿದ್ದಾರೆ. ಯಾಕಂದ್ರೆ ಹಿರಣ್ಯಕಶಿಪು ವರ ಒಂದು ಮನುಷ್ಯನಾದ್ರೂ ಅವನ ಸಾಯಿಸೋಕ್ಕಾಗಲ್ಲ, ಮೃಗವಾದ್ರೂ ಸಾಯಿಸೋಕ್ಕಾಗಲ್ಲ. ಅದರಿಂದ ಅವ್ರು ಬಂದ್ಬಿಟ್ಟು ಅವ್ರ ತಲೆ ಮೃಗವಾಗಿರುತ್ತೆ, ಅವರು ಮಿಚ್ಚ ಕೈ ಕಾಲ ಎಲ್ಲ ಬಂದ್ಬಿಟ್ಟು ಮನುಷ್ಯನ ಕೈ ಕಾಲ ಆಗಿರುತ್ತೆ. ಅದರಿಂದ ಅವ್ರ ಮನುಷ್ಯನಲ್ಲ, ಮೃಗನಲ್ಲ. ಅದರಿಂದ ಅವ್ರು ನರಸಿಂಹ ಆಗ್ತಾರೆ. ಮತ್ತೆ ಬಂದ್ಬಿಟ್ಟು ಸಂಜೆ ಸಮಯದಲ್ಲಿ ಹಿರಣ್ಯಕಶಿಪು ವಧ ಮಾಡಿ ಸಾಯಿಸಿದ್ರು. ಅವರು ತರದಲ್ಲಿ ಸಾಯಿಸಿಲ್ಲ, ಆಕಾಶದಲ್ಲಿ ಸಾಯಿಸಿಲ್ಲ, ಗೆದರ ಮೇಲೆ ಸಾಯಿಸಿದ್ರು. ಅವರು ನಮ್ಮ ಮನೆ ವಸ್ತುನ ಮುಂಚೆ ಇಕ್ಕಿ ಸಾಯಿಸಿದ್ರು. ಅವರು ಗೆರದಲ್ಲೂ ಇಲ್ಲ, ಆಕಾಶದಲ್ಲೂ ಇಲ್ಲ. ಅದರಿಂದ ಅವರು ನರಸಿಂಹರು ಅವರ ಕೈ ಇಕ್ಕಿ ಅವರನ್ನು ಸಾಯಿಸಿದ್ರು. ಅದರಿಂದ ಅವರು ಯಾವ ಶಸ್ತ್ರವನ್ನು ಪ್ರಯೋಗಿಸಿಲ್ಲ. ಅದರಿಂದ ಎಲ್ಲ ಈ ಸಮಯದಲ್ಲಿ ಎಲ್ಲವರೆಗೂ ಆಗಿತ್ತು, ಎಲ್ಲವರೆಗೂ ಯೂಸ್ ಆಗಲಾಗ್ತಾ ಹೋಗಿತ್ತು. ಇದರಿಂದ ಹಿರಣ್ಯಕಶಿಪುವನ್ನು ನರಸಿಂಹದೇವರು ವಧ ಮಾಡಿದರು. ಶ್ರೀಕೃಷ್ಣ.